ನಮಸ್ತೆ ಸ್ನೇಹಿತರೆ, ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿರುದ್ಯೋಗಿಗಳಿಗಾಗಿ ಒಂದು ಪರಿಹಾರವನ್ನು ನಾನು ತಂದಿದ್ದೀನಿ. ಉದ್ಯೋಗನೇ ಸಿಗ್ತಾ ಇಲ್ಲ ಅನ್ನೋರಿಗಾಗಿ ಈ ಪರಿಹಾರ ಒಂದು ಕಡೆ. ಎರಡನೇ ಕಡೆ ಬಂದ್ಬಿಟ್ಟು ಉದ್ಯೋಗ ಸಿಗುತ್ತೆ, ಬಟ್ ನಾವು ಅಂದ್ಕೊಂಡಿರೋ ಉದ್ಯೋಗ ನಮ್ಗೆ ಸಿಗ್ತಾ ಇಲ್ಲ. ಐ ವಾಂಟ್ ಟು ಚೇಂಜ್, ಕೆಲಸ ಬಿಟ್ಬಿಟ್ಟು ಮನೆಗೆ ಬಂದು ಕೂತ್ಕೊಳ್ಳೋದು. ಇನ್ನೊಂದು ಕಡೆ ಬಂದ್ಬಿಟ್ಟು ಇನ್ನೊಂದು ಪರಿಹಾರ ಏನು ಅಂತ ಹೇಳಿದ್ರೆ, ಇನ್ನೊಬ್ಬ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ, ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತೀರಾ, 2 ತಿಂಗಳು 3 ತಿಂಗಳು ಆದ್ರ ಮೇಲೆ ಮತ್ತೆ ಬಂದು ಮನೆಗೆ ಕೂತ್ಕೋತೀರಾ, ಅಷ್ಟೇ. ಅದಾದ್ಮೇಲೆ ಇನ್ನೊಂದು ಕೆಲಸ ಹುಡುಕಬೇಕು, ಮಧ್ಯದಲ್ಲಿ ಒಂದು ಗ್ಯಾಪ್. ಈ ರೀತಿ ಉದ್ಯೋಗದಲ್ಲಿ ನನಗೆ ಕರೆಕ್ಟಾಗಿರುವಂಥ ಉದ್ಯೋಗ ಒಂದು ಕಡೆ ಸಿಗ್ತಾ ಇಲ್ಲ, ಅಥವಾ ಉದ್ಯೋಗ ಇದೆ ನಾನಿನ್ನೂ ಸೆಟ್ಲ್ ಆಗ್ತಾ ಇಲ್ಲ, ಅಥವಾ ಉದ್ಯೋಗನೇ ಸಿಗ್ತಾ ಇಲ್ಲ. ರೈಟ್? ಈ ಮೂರು ಸಮಸ್ಯೆ ಇದ್ದಂಥ ವ್ಯಕ್ತಿಗಳಿಗಾಗಿ ಇವತ್ತೊಂದು ಪರಿಹಾರವನ್ನು ನಾನು ತಂದಿದ್ದೀನಿ. ಶನಿವಾರದ ದಿನ ಈ ಪರಿಹಾರವನ್ನು ನೀವು ಮಾಡಬೇಕಾಗುತ್ತೆ. ಶನಿವಾರದ ದಿನ ಗುಲಾಬ್ ಜಾಮೂನ್ ಯಾವ ರೀತಿ ಇರಬೇಕಂದ್ರೆ, ಕಪ್ಪು ಬಣ್ಣದಾಗ ಇರಬೇಕು. ಅಂದರೆ ಕಪ್ಪು ಬಣ್ಣದಲ್ಲಿರುವಂಥ ಗುಲಾಬ್ ಜಾಮೂನ್, ಅದು ಡ್ರೈ ಗುಲಾಬ್ ಜಾಮೂನ್ ಇರಲಿ ಅಥವಾ ನಾರ್ಮಲ್ ಗುಲಾಬ್ ಜಾಮೂನ್ ಇರಲಿ, ಬ್ರೌನಿಷ್ ಕಲರಲ್ಲಿ ಇರುತ್ತೆ. ಸ್ವಲ್ಪ ಕಪ್ಪು ಬಣ್ಣದ ಗುಲಾಬ್ ಜಾಮೂನ್ಗಳು ಬರ್ತವೆ, ನೀವು ಕ್ಲೀನಾಗಿ ಹೋಗಿ ಹುಡುಕಿ ಆ ಬ್ರೌನಿಷಲ್ಲಿ ಕಪ್ಪು ಗುಲಾಬ್ ಜಾಮೂನ್ ಸಿಗುತ್ತೆ. ಎಷ್ಟು ಸಿಗುತ್ತೋ ಅಷ್ಟು ಗುಲಾಬ್ ಜಾಮೂನ್ನ ತಗೊಳ್ಳಿ, ಇಷ್ಟೇ ಪ್ರಮಾಣ ಅಂತ ಇಲ್ಲ. ಏನು ಮಾಡಬೇಕಂತ ಹೇಳ್ತೀನಿ. ಇದನ್ನು ತಗೊಂಡು ಹತ್ರದಲ್ಲಿರುವಂಥ ಶಿವನ ದೇವಸ್ಥಾನಕ್ಕೆ ಹೋಗಿ, ಶಿವನ ದೇವಸ್ಥಾನದಲ್ಲಿ ಸ್ವಾಮಿಗಳಿಗೆ ನೈವೇದ್ಯವಾಗಿ ಇದನ್ನು ಸಮರ್ಪಣೆ ಮಾಡಿ. ಅದಾದ ನಂತರ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನಿಮಗೆ ಒಂದು ವೃತ್ತಿ ಜೀವನ ಅಥವಾ ಒಂದು ಉದ್ಯೋಗ, ಒಳ್ಳೆಯ ಉದ್ಯೋಗ ಒಂದು ಸಿಗಲಿ, ನೀವು ಸೆಟ್ಲ್ ಆಗಬೇಕು, ಅದು ಪರ್ಮನೆಂಟ್ ಆಗಿರಬೇಕು, ಆ ಥರದ ಒಂದು ಉದ್ಯೋಗ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಶನಿವಾರದ ದಿನ, ಆಯಿತಾ? ಅದಾದ ನಂತರ ಆ ಗುಲಾಬ್ ಜಾಮೂನ್ನ ತಗೊಂಡು ಅಲ್ಲಿರುವಂಥ ನೆರೆದಿರುವಂಥ ಭಕ್ತಾದಿಗಳಿಗೆ ನಿಮ್ಮ ಸ್ವತಃ ಕೈಯಿಂದ ನೀವು ಹಂಚಬೇಕು. ಸ್ವಾಮಿಗಳೇ ಇದು ತಗೊಳ್ಳಿ, ನೀವು ಹಂಚ್ಬಿಡಿ ಅಂತ ನಾವು ಭಾಳಷ್ಟು ಸಲ ಬರ್ತೀವಿ ಅರ್ಚಕರಿಗೆ ಹೇಳ್ಬಿಟ್ಟು. ಆ ರೀತಿ ಮಾಡಬೇಡಿ, ನೀವೇ ಹಂಚುವಂಥ ಪ್ರಯತ್ನವನ್ನು ಮಾಡಿ. ಒಂದು ಚಿಕ್ಕದಾಗಿರುವಂಥ ದೊನ್ನೆ ಇತ್ಯಾದಿಗಳನ್ನ ತೊಗೊಂಡೋಗಿ ಅದನ್ನು ತೆಗೆದು ಅದರಲ್ಲಿ ಹಾಕಿ ಅದು ಹಂಚುವಂಥದ್ದನ್ನು ನೀವೇ ಮಾಡಬಹುದು. ಅಲ್ಲಿ ಪ್ರಸಾದ ರೂಪದಲ್ಲಿ ಇದನ್ನು ನೀವು ಹಂಚಬೇಕು. ಆದರೆ ನೀವು ಯಾವುದೇ ಕಾರಣಕ್ಕೂ ಇದನ್ನು ತಿನ್ನುವ ಹಾಗಿಲ್ಲ. ಈ ಪ್ರಯೋಗವನ್ನು ಪ್ರತಿ ಶನಿವಾರ ಮಾಡ್ತಾ ಬನ್ನಿ. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಸರ್, ಬಟ್ ನನ್ನ ಒಂದು ಲೆವೆಲ್ಗೆ ಈ ಕೆಲಸ ಸೂಟೇಬಲ್ ಅಲ್ಲ, ನಾನು ಓದಿರುವಂಥ ಓದಿಗಾಗಿರ್ಬೋದು, ನನ್ನ ಹತ್ರ ಇರುವಂಥ ಟ್ಯಾಲೆಂಟ್ಗಾಗಿರ್ಬೋದು, ನನ್ನ ಎಕ್ಸ್ಪೀರಿಯನ್ಸ್ಗಾಗಿರ್ಬೋದು, ಈ ಕೆಲಸ ಸೂಟೇಬಲ್ ಅಲ್ಲ ಅನ್ನುವಂಥವ್ರು ಕೂಡ ಈ ಪ್ರಯೋಗವನ್ನು ಮಾಡ್ಬೋದು. ಕೆಲಸ ಯಾವುದೇ ಸಮಯದಲ್ಲಿ ಬಿಟ್ಟು ಹೋಗಬಹುದು, ಕೆಲಸದಿಂದ ನನ್ನ ತೆಗೆಯಬಹುದು, ಬೇರೆ ಕಡೆ ಜಾಬ್ ನೋಡ್ಕೊಳ್ಳಿ ಅಂತ ಆಲ್ರೆಡಿ ಹೇಳಿದ್ದಾರೆ ಅನ್ನೋವಂಥವ್ರು ಕೂಡ ಈ ಪ್ರಯೋಗ ಮಾಡಿ. ಸರ್ ನಿರುದ್ಯೋಗ ಸರ್, ಕೆಲಸನೇ ಇಲ್ಲ ಸರ್, ಸಿಗ್ತಾನೆ ಇಲ್ಲ ಸರ್, ಇನ್ನೂ ಸ್ಟಾರ್ಟೇ ಮಾಡಿಲ್ಲ ಸರ್ ಅನ್ನೋರು ಕೂಡ ಈ ಪ್ರಯೋಗವನ್ನು ಮಾಡಿ. ಪ್ರತಿ ಶನಿವಾರ ಮಾಡ್ತಾ ಇರಿ. ನಿಮ್ಗೆ ಅನಿಸುತ್ತಾ ಸರ್ ಇಲ್ಲಿ ಒಂದು 10 ರೂಪಾಯಿ ನಾನು ಖರ್ಚು ಮಾಡೋದ್ರಿಂದ ಇಲ್ಲೊಂದು 50 ರೂಪಾಯಿ ಬರ್ತಾ ಇದೆ ಅಂತ ನಿಮ್ಗೆ ಅನಿಸುತ್ತಾ? ಪ್ಲೀಸ್ ಕಂಟಿನ್ಯೂ ಮಾಡಿ. ಆ ಒಂದು ದೋಷ ಪರಿಪೂರ್ಣವಾಗಿ ಹೋಗೋ ತನಕ ಆದರೂ ಇದನ್ನು ನೀವು ಕಂಟಿನ್ಯೂ ಮಾಡಿ, ಅಥವಾ ಒಂದು ಕೆಲಸ ಸಿಗೋ ತನಕ ಆದರೂ ಇದನ್ನು ನೀವು ಕಂಟಿನ್ಯೂ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.